Good afternoon, children. Part R. Bhima ರಾಕ್ಷಸ. ನಿಮಗೆ ಭೀಮನ ಬಗ್ಗೆ ಗೊತ್ತಲ್ವಾ? ಭೀಮ ಯಾರು ಅಂತ ಎಲ್ಲರಿಗೂ ಗೊತ್ತು. ಭೀಮ ಮತ್ತೆ ರಾಕ್ಷಸರ ಮಧ್ಯೆ ಒಂದು ದೊಡ್ಡ ಯುದ್ಧ ಆಗುತ್ತೆ. ಅದರ ಬಗ್ಗೆ ಇಲ್ಲಿ ಹೆಸರಲ್ಲಿ ಕೊಟ್ಟಿದ್ದಾರೆ. ಭೀಮ ಯಾರು? ಭೀಮ ಪಾಂಡು ಅವರ ಮಗ. ಪಾಂಡು ಮತ್ತೆ ಕುಂತಿ ಅವರ ಮಗ. ಕುಂತಿ ಭೀಮನ ತಾಯಿ ಅಲ್ವಾ? ಅವರಿಗೆ ಭೀಮನಿಗೆ 5 ಜನ ಸಹೋದರರಿರ್ತಾರೆ. ಫಸ್ಟ್ ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ, ಸಹದೇವ. ಇವರು 5 ಜನ ಅಣ್ಣ ತಮ್ಮಂದಿರು ಇರ್ತಾರೆ. ಅದರಲ್ಲಿ ಎರಡನೆಯವನು ಭೀಮ, ಮೊದಲನೆಯವನು ಯುಧಿಷ್ಠಿರ. ಭೀಮ ತುಂಬಾ ಶಕ್ತಿಶಾಲಿ, ಈಸ್ ವೆರಿ ಸ್ಟ್ರಾಂಗ್. ಅಂದ್ರೆ ಮೇಲ್ಗಡೆಯಿಂದ ಕೆಳಗಡೆ ಬಿಟ್ಟು ಅವರ ದೇಹ ಒಡೆದೋಗಲ್ಲ, ಅಷ್ಟು ಗಟ್ಟಿಯಾದ ಮನುಷ್ಯ. ಅಂದ್ರೆ ತನ್ನ ದೇಹದಲ್ಲಿ ಅರ್ಧ ಭಾಗ ವಜ್ರದಿಂದ ಕೂಡಿರುತ್ತದೆ, ಅಷ್ಟು ಗಟ್ಟಿ ಇರುತ್ತೆ ಭೀಮನ ದೇಹ. ಭೀಮ ವಾಯುಪುತ್ರ ಅಂತ ಹೇಳ್ತಾರೆ ಅಲ್ವಾ? ಅದಕ್ಕೆ ಅವರು ತುಂಬಾ ಸ್ಟ್ರಾಂಗ್. ಭೀಮ ಅಂದ್ರೆ ನಿಮ್ಗೆ ಗೊತ್ತು, ದೊಡ್ಡದಾದ ದೇಹ, ಹೈಟ್, ಅಷ್ಟು ದೊಡ್ಡದಾಗಿರ್ತಾರೆ. ಅವ್ರನ್ನ ನೋಡಿದ ತಕ್ಷಣ ನಿಮ್ಗೆ ಅನ್ಸುತ್ತೆ, ಓ ಇಬ್ರು ಭೀಮ ಅಂತ ಹೇಳ್ತಾರೆ. ಭೀಮ ವಾಯುಪುತ್ರ. पाठ 8 भीम राक्षस. इस पाठ का कवि श्री विष्णु प्रभाकर है. भीम और राक्षस का कवि कौन है? श्री विष्णु प्रभाकर है. काल 1912. स्थल उत्तर प्रदेश में. कृतियां गहरा सागर, माता बेटा आदि है. पुरस्कार केंद्र साहित्य अकादमी पुरस्कार श्री विष्णु प्रभाकर को मिला है. इस कविता कवि परिचय में कवि श्री विष्णु प्रभाकर, काल 1912, स्थल उत्तर प्रदेश, कृतियां गहरा सागर, माँ का बेटा. पुरस्कार केंद्र साहित्य अकादमी पुरस्कार. ये कवि परिचय है. हाँ, दूसरा पाठ चले जाएंगे. भीम राक्षस. पाठ 8 भीम राक्षस. यह एक पौराणिक ಏಕಾಂಗಿ है. एक पौराणिक ಇದು ಮೈಥಾಲಜಿ ಅಂತ ಹೇಳ್ತಾರೆ. ಪೌರಾಣಿಕ ಮೀನ್ಸ್ ಮೈಥಾಲಜಿ. ಇದು ಒಂದು ಐತಿಹಾಸಿಕ ಪುರಾಣದಲ್ಲಿ ಇದು ಇದೆ. ओके, नेक्स्ट. भीम के द्वारा बकासुर का वध करते हैं. भीम बकासुर का वध करता है. ಅಂದ್ರೆ ಭೀಮ ರಾಕ್ಷಸನ ವಧೆನ ಮಾಡ್ತಾರೆ, ಅಂದ್ರೆ ಅವರ ಸಂಹಾರ ಮಾಡ್ತಾರೆ, ಅವರನ್ನ ಸಾಯಿಸ್ತಾರೆ. ರಾಕ್ಷಸ ಏನ್ ಮಾಡ್ತಾರೆ? ಜನಗಳಿಗೆ ತೊಂದರೆ ಕೊಡ್ತಾ ಇರ್ತಾರೆ. ಅವನಿಗೆ ಬೇಕಾಗಿರೋ ಆಹಾರ ಸಿಕ್ಕಿಲ್ಲ ಅಂದ್ರೆ ಅವನ್ನೆಲ್ಲ ಸಾಯಿಸಿ ತಿನ್ನೋ ಒಂದು ಪ್ರತಿಜ್ಞೆ ಮಾಡಿರ್ತಾನೆ. ಅದು ರಾಕ್ಷಸನ ವಧೆ ಮಾಡೋದು ಯಾರು? ಭೀಮ. इस एकांगी कथा साम है. दानवता पर मानवता की जीत और अच्छाई के सामने बुराई की हार इस एकांगी का संदेश है. ನೋಡಿ, ಯಾವತ್ತು ಸತ್ಯ ಸೋಲದೇ ಇಲ್ಲ. ಅಸತ್ಯ ಆ ತಕ್ಷಣಕ್ಕೆ ಸಿಹಿಯಾಗಿರುತ್ತೆ, ಸತ್ಯ ಕಹಿಯಾಗಿರುತ್ತೆ. ಬಟ್ ಗೆಲ್ಲೋದು ಯಾವತ್ತಿದ್ರು ಸತ್ಯದ ಕಡೆಗೆ ಗೆಲುವು ಆಗೋದು. ತಾಳ್ಮೆಯಿಂದ ನಾವು ಕಾಯಬೇಕು. ಪಾತ್ರ ಪರಿಚಯ. ಬ್ರಾಹ್ಮಣ ಗರ್ಗ ಮಾಡಿ. ಬ್ರಾಹ್ಮಣ ಈ ಕಥೆಯಲ್ಲಿ ಯಾರು ಬರ್ತಾರೆ? ಬ್ರಾಹ್ಮಣ, ಹೌಸ್ ಓನರ್ ಅಂತ ಹೇಳ್ತಾರೆ. ಆ ಮನೆಯ ಮಾಲೀಕ ಬ್ರಾಹ್ಮಣ, ಅವರು ಹೌಸ್ ಓನರ್. ಬ್ರಾಹ್ಮಣಿ, ಬ್ರಾಹ್ಮಣ का पुत्री. ಬ್ರಾಹ್ಮಣ ವೈಫ್, ಬ್ರಾಹ್ಮಣ का ವೈಫ್. ಅವರು ಬ್ರಾಹ್ಮಣನ ಹೆಂಡತಿ ಯಾರು? ಬ್ರಾಹ್ಮಣಿ. ಕುಂತಿ ಭೀಮ್ की माता. ಕುಂತಿ ಭೀಮನ ತಾಯಿ ಯಾರು? ಕುಂತಿ. ಭೀಮ್ ಕುಂತಿ का पुत्र, ಕುಂತಿ ಮಾತೆಯ ಪುತ್ರ ಭೀಮ. ಬಕಾಸುರ ಒಬ್ಬ ರಾಕ್ಷಸ. ಈ ಬಕಾಸುರನ ವಧೆ ಯಾವ ತರ ಮಾಡಿದ ಭೀಮ ಅನ್ನೋದು ಈ ಹೆಸರಲ್ಲಿ ಇರುತ್ತೆ. मंच पर एक मकान के आंगन का दृश्य. गरीब ब्राह्मण का घर है. ಮಂಚ್ ಅಂದ್ರೆ ಒಂದು ಸ್ಟೇಜ್ ಮೇಲೆ, ಇದು ಒಂದು ನಾಟಕ ಅಲ್ವಾ? ಆ ನಾಟಕ ಸ್ಟೇಜ್ ಮೇಲೆ ಮಾಡ್ತಾ ಇರೋದು. एक मंच पर मकान का आंगन दृश्य है. गरीब ब्राह्मण का घर है. गरीब मीन्स poor people. poor ಇರ್ತಾರಲ್ಲ ಬ್ರಾಹ್ಮಣ, ಅವರ ಮನೆಯ ಒಂದು ಕಥೆ ಇವಾಗ ನಡೀತಾ ಇದೆ. ಸಭೆ ರೋ ರಹೆ हैं. ಆ ಬ್ರಾಹ್ಮಣನ ಮನೆಯಲ್ಲಿ ಎಲ್ಲರೂ ಅಳ್ತಾ ಇದ್ದಾರೆ. ಯಾಕೆ ಅಂತ ನೋಡೋಣ. ಚಾರೋ ಉದಾಸೀನೆ, ಎಲ್ಲ
मुझे जाने दो. ಬ್ರಾಹ್ಮಣಿ ಹೇಳ್ತಾ ಇದ್ದಾರೆ, ನಾನು ಅರ್ಥಕೊಂಡು ಹೇಳ್ತಾ ಇದ್ದಾರೆ ಬ್ರಾಹ್ಮಣಿ, ನನ್ನನ್ನ ಬಿಟ್ಬಿಡು, ನಾನೇ ಹೋಗ್ತೀನಿ ಅಂತ. बच्चे तो अब बड़े हो गए हैं, उन्हें संभालने में कोई कठिनाई नहीं होगी. ಮಕ್ಕಳೆಲ್ಲ ದೊಡ್ಡವರಾಗಿದ್ದಾರೆ, ಅವ್ರನ್ನ ನೋಡ್ಕೊಳ್ಳೋದು ಅಷ್ಟೊಂದು ಕಷ್ಟ ಆಗೋದಿಲ್ಲ. ಬ್ರಾಹ್ಮಣ, नहीं नहीं तू कैसे जा सकती हूँ, तू चली जाएगी तो घर में क्या रहेगा. ಬ್ರಾಹ್ಮಣ ಹೇಳ್ತಾರೆ, ಬ್ರಾಹ್ಮಣಿ ಅಂದ್ರೆ ಅವ್ರ ಹೆಂಡತಿಗೆ ಹೇಳ್ತಾರೆ, ನೀನು ಇಲ್ಲಿಂದ ಹೋಗ್ಬಿಟ್ರೆ ಮನೆನ ಯಾರು ನೋಡ್ಕೊಳ್ತಾರೆ, ಮಕ್ಕಳನ್ನ ಯಾರು ನೋಡ್ಕೊಳ್ತಾರೆ ಅಂತ ಹೇಳ್ತಾರೆ. बच्चे अभी इतने बड़े कहाँ हैं, फिर बेटे का विवाह भी करना है, नहीं मैं ही जाऊंगा. ಮಕ್ಕಳಲ್ಲಿ ದೊಡ್ಡವರಾಗಿದ್ದಾರೆ, ಇನ್ನ ಒಂದು ಹೆಣ್ಮಗು ಇದೆ, ಅದಕ್ಕಿನ್ನ ಮದುವೆ ಮಾಡಿಲ್ಲ, ನೀನು ಹೋಗ್ಬಾರ್ದು ಅಂತ ಬ್ರಾಹ್ಮಣ ಮತ್ತೆ ಬ್ರಾಹ್ಮಣಿ ಇಬ್ರು ತನ್ನ ದುಃಖನ ತೋಡ್ಕೊಂಡು ಇಬ್ರು ಮಾತಾಡ್ತಿದ್ದಾರೆ. ಬ್ರಾಹ್ಮಣಿ, ಆಜ್ ತುಮ್ ಕೈಸೆ ಜಾओगे, ನೀನು ಇವತ್ತು ಯಾಕೆ ಹೆಂಗ್ ಹೋಗ್ತೀಯಾ. तुम चले गए तो घर का सहारा ही चल जाएगा, नहीं मैं जाऊंगा. सहारा में सपोर्ट, ನೀನು ಹೋಗ್ಬಿಟ್ರೆ ನಮ್ಮನೆಗೆ ಸಪೋರ್ಟ್ ಅನ್ನೋದು ಯಾವುದು ಇರೋದಿಲ್ಲ ಅಂತ ಹೇಳಿ. ಸಹಾರ ಸಪೋರ್ಟ್, ಸಪೋರ್ಟ್ ಯಾರು ಇರೋದಿಲ್ಲ, ನೀನು ಹೋಗಬೇಡ ಅಂತ ಹೇಳ್ತಾರೆ. ಯಾರು ಹೇಳೋದು? ಬ್ರಾಹ್ಮಣಿ ಬ್ರಾಹ್ಮಣಿಗೆ ಹೇಳ್ತಾರೆ. ನೆಕ್ಸ್ಟ್ टर्न पेज. लड़की, माँ ना तुम जाओगी और ना पिताजी को जाने देगी, माँ मैं जाऊंगी. ಅಮ್ಮ ಒಂದು ಆ ಮಗಳು, ಆ ಬ್ರಾಹ್ಮಣಿಯ ಮಗಳು ಹೇಳ್ತಾಳೆ, ಅಮ್ಮ ನೀನು ಹೋಗ್ಬೇಡ, ಅಪ್ಪನೂ ಹೋಗೋದು ಬೇಡ, ಅದಕ್ಕೆ ನಾನು ಬಕಾಸುರನ ಆಹಾರವಾಗಿ ಹೋಗ್ತೀನಿ ಅಂತ ಹೇಳ್ತಾರೆ. ಬ್ರಾಹ್ಮಣಿ, ಮೇರೆ रहते मेरे बच्चे मरने को जाए. ಬ್ರಾಹ್ಮಣಿ ಹೇಳ್ತಾರೆ, ನಾನು ಇರ್ಬೇಕಾದ್ರೆ ನನ್ನ ಮಕ್ಕಳನ್ನ ಸಾಯಿಸೋಕೆ ನಾನು ಯಾವತ್ತೂ ಬಿಡೋದಿಲ್ಲ ಅಂತ ಹೇಳ್ತಾರೆ. ಭಗವಾನ್, मैंने ऐसा क्या पाप किया है, ದೇವ್ರೆ ನಾನು ಏನ್ ಪಾಪ ಮಾಡಿದ್ದೀನಿ, ನನಗೆ ಈ ತರ ಶಿಕ್ಷೆ ಕೊಡ್ತಾ ಇದೆಯಾ. ಜೋಸೆ ರೋತಿ सब रो पड़ती है, ಜೋರಾಗಿ ಹತ್ಕೊಂಡು ತನ್ನ ದುಃಖನ ಹೇಳ್ತಾರೆ. तभी सहसा बाहर से कुंती और भीम आते हैं. ಸಾಹಸ್ ಭೀಮ ಆಚೆ ಕಡೆ, ಕುಂತಿ ಮತ್ತೆ ಭೀಮ ಅಲ್ಲಿ ಆ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಆ ಮನೆ ಬಗ್ಗೆ ಏನೋ ಅಳೋ ಸೌಂಡ್ ಕೇಳಿಸ್ಕೊಂಡು ಆ ಮನೆ ಹತ್ರ ಬರ್ತಾರೆ. ಕುಂತಿ, ಕ್ಯಾ ಬಾತ್ ಹೈ, ತುಮ್ ಸಬ್ ಕ್ಯೋ ರೋ ರಹೆ ಹೋ, ಯಾಕೆ ಎಲ್ಲರೂ ಏನಾಯ್ತು, ಯಾಕೆ ಎಲ್ಲರೂ ಅಳ್ತಾ ಇದ್ದೀರಾ ಅಂತ ಕುಂತಿ ಮಾತೆ ಕೇಳಿದ್ರು. ಭೀಮ್, ಕಹಾ ಜಾನಾ ಹೈ ತುಮ್ಹೆ, ಕ್ಯಾ ವಿಪದಾ ಆ ಪಡಿ ಹೈ, ನೀವು ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು, ಯಾಕೆ ನೀನು ಹೋಗ್ಬೇಡ ಅಂತ ಎಲ್ಲರೂ ಕಿತ್ತಾಡ್ತಾ ಇದ್ದೀರಾ, ನೀವು ಎಲ್ಲಿ ಹೋಗ್ಬೇಕು ನನಗದನ್ನ ತಿಳಿಸಿ, ಏನ್ ಪ್ರಾಬ್ಲಮ್ ಆಗಿದೆ ಅಂತ ಭೀಮ ಕೇಳಿದ. ವಿಪದ ಮೀನ್ಸ್ ಪ್ರಾಬ್ಲಮ್. ವಿಪದ ಪ್ರಾಬ್ಲಮ್, ವಿಪದ ಏನ್ ಪ್ರಾಬ್ಲಮ್ ಇದೆ ಅಂತ ಕೇಳಿ. कुंती, अरे भाई हुआ क्या, कुछ बताओ, कोई नहीं बोलता, उसी तरह होते रहते हैं. अरे ಅಣ್ಣ ಏನಾಯ್ತು, ನೀವು ದಯವಿಟ್ಟು ಹೇಳಿ, ಸುಮ್ಮನೆ ಅಳ್ತಾ ಇದ್ರೆ ನಿಮ್ಗಿಲ್ಲಿ ಏನು ಪ್ರಯೋಜನ ಆಗೋದಿಲ್ಲ ಅಂತ ಕುಂತಿ ಹೇಳ್ತಾರೆ. ಬಿ, ಹಾ ಹಾ ರೋಣ ಬಂದ್ ಕರ್ಕೆ ಬಾತ್ ಬತಾವು, ಅಳೋದನ್ನ ನಿಲ್ಲಿಸಿ ನೀವು ಎಲ್ಲಿ ಹೋಗ್ಬೇಕು ಅಂತ ನನಗೆ ದಯವಿಟ್ಟು ಹೇಳಿ. ब्राह्मण, ये बात क्या है, मेरा भाग्य फूट गया, इससे कहता रहा, चल इस एक चक्र नगरी के छोड़कर कहीं और चले. ಅಂದ್ರೆ ಇಲ್ಲಿ ಒಂದು ಮಾತು ಹೇಳ್ತಾನೆ ಬ್ರಾಹ್ಮಣ, ನಮ್ದು ಏಕಚಕ್ರಿ ನಗರ, ಇಲ್ಲಿ ಬಿಟ್ಟು ನಾವು ಎಲ್ಲೂ ಹೋಗಕ್ ಸಾಧ್ಯ, ಎಲ್ಲೂ ಹೋಗೋದಿಲ್ಲ. पर यह तो यही की मिट्टी में ऐसा रंग गई कि जाने का नाम ही लेता, मेरा तो बुलावा आ गया. ನನಗೆ ಈ ಮಣ್ಣನ್ನ ಬಿಟ್ಟು ಹೋಗೋದಕ್ಕೆ ನನಗೆ ಇಷ್ಟ ಇಲ್ಲ, ಆದ್ರೆ ನನಗೆ ಕರೆ ಬಂದಿದೆ, ನನ್ನ ಸರದಿ ಬಂದಿದೆ, ನನ್ನನ್ನ ಕರೀತಾ ಇದ್ದಾರೆ, ನಾನು ಅವಶ್ಯವಾಗಿ ಹೋಗ್ಲೇಬೇಕು ಅಂತ ಬ್ರಾಹ್ಮಣ ಅಳ್ತಾ ಹೇಳ್ತಾ ಇದ್ದಾರೆ. ಕುಂತಿ, ಕಹಾ ಸೆ ಬುಲಾವಾ ಆಯಾ ಗಯಾ, कुछ बताओ तो तुम्हें क्या दुख है, हम कुछ ना कुछ जरूर करेंगे. ಕುಂತಿ ಹೇಳ್ತಾರೆ, ನಿನಗೆ
हाँ बेटी बताओ तो क्या बात है ನೀವು ಹೇಳ್ಬೇಡಿ ನಾನು ನಿಮ್ಮ ಮಗಳನ್ನ ಕೇಳ್ತೀನಿ ಏನಾಗಿದೆ ಏನಾಯ್ತು ಅಂತ ಕೇಳಿ ಅದಕ್ಕೆ ಮಗು ಏನಾಯ್ತು ನೀನು ನನಗೆ ಹೇಳು ಅಂತ ಕುಂತಿ ಮಾತೆ ಕೇಳಿದರು ब्राह्मणी आज बात क्यों नहीं देते ये परदेशी है यह राक्षस की कहानी का इन्हें क्या पता ಇವಳಿಂದ ತುಂಬಾ ಚಿಕ್ಕವಳು ರಾಕ್ಷಸನ ಕಥೆ ಇವಳಿಗೆ ಗೊತ್ತಿಲ್ಲ ಯಾಕೆಂದ್ರೆ ಅವಳು ತುಂಬಾ ಚೋಟ ಚಿಕ್ಕವಳು ಅದಕ್ಕೋಸ್ಕರ ಅವಳಿಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ब्राह्मण हाँ हम लोग उसे बक कहते हैं वैसे उसका पूरा नाम बकासुर है ब्राह्मಣ ಹೇಳ್ತಾನೆ ಅವಳು ಒಬ್ಬ ಬಕ ಅಂತ ಅವನ ಹೆಸರು ನಾವು ಇವನನ್ನು ಬಕಾಸುರ ಅಂತ ಕರೀತೀವಿ ಈಸ್ ರಾಕ್ಷಸ ಇವನು ರಾಕ್ಷಸ बी अहो बकासुर फिर वह क्या करता है ओ ಅವನು ರಾಕ್ಷಸನ ಬಕಾಸುರನ ಅವನು ಏನು ಮಾಡ್ತಾನೆ ಅಂತ ಭೀಮ ಕ್ವೆಶ್ಚನ್ ಮಾಡ್ತಾನೆ ब्राह्मण क्या क्या करता इस नगरी के रक्षा करता है ब्राह्मಣ ಹೇಳ್ತಾನೆ ಅವನಿಗೆ ಏನು ಮಾಡಕ್ಕೆ ಸಾಧ್ಯ ಅವನು ನಮ್ಮ ನಗರದ ರಕ್ಷಣೆಯನ್ನ ಮಾಡ್ತಾನೆ ಕುಂತಿ ರಾಕ್ಷಸ ರಕ್ಷಾ करते हैं क्या ಕುಂತಿಗೆ ಆಶ್ಚರ್ಯ ಆಗುತ್ತೆ ಕೇಳಿದ್ರೆ ರಾಕ್ಷಸ ಎಲ್ಲರೂ ನಗರನ ರಕ್ಷಣೆ ಮಾಡೋಕ್ಕೆ ಸಾಧ್ಯನ ಅಂತ ಕೇಳ್ತಾರೆ तो रक्षा करता है तो तुम रोते क्यों हो क्या वह अब जा रहा है ರಾಕ್ಷಸ ನಗರದ ರಕ್ಷಣೆ ಮಾಡ್ತಾನೆ ಅಂದ್ರೆ ನೀವು ಯಾಕೆ ಈ ಪ್ರಾಬ್ಲಮ್ನ ಇಷ್ಟು ದೊಡ್ಡದಾಗಿ ಯೋಚನೆ ಮಾಡ್ತಾ ಇದ್ದೀರಾ ಅದರ ತೊಂದರೆ ನಿಮಗೆ ಇರೋದಿಲ್ಲ ಅವನ ರಕ್ಷಣೆ ನೀವು ತಗೊಳ್ಳಿ ಅಂತ ಹೇಳ್ತಾನೆ यहाँ तुमसे क्या अपराध कर गया ನಿಮಗೆ ಏನು ತೊಂದರೆ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ ब्राह्मण ना बहन कुछ अपराध नहीं हुआ नमिंद ಏನು अपराध ಆಗಿಲ್ಲ तुम पहेलियां पूछ रहे हो ऐसा कौन राक्षस है जो नगरी की रक्षा करता है क्या यहाँ कोई राजा नहीं है ನೋಡಿ ಇಷ್ಟು ದೊಡ್ಡ ರಾಕ್ಷಸ ಅಂತ ಹೇಳ್ತೀರಾ ಮನುಷ್ಯನ ರಕ್ಷಣೆ ಮಾಡ್ತಾನೆ ಅನ್ನೋದು ತುಂಬಾ ಸುಳ್ಳು ಈ ನಗರದಲ್ಲಿ ರಾಜ ಇಲ್ವಾ ಅಂತ ಕೇಳ್ತಾರೆ ಯಾರು ಕೇಳ್ತಾರೆ ಭೀಮ ಕೇಳ್ತಾರೆ ब्राह्मण बेटा मैं तुम्हें सब कहानी बताता हूँ इस नगरी का राजा बड़ा दुर्बल है मगु ನಾನು ನಿಮಗೆ ಹೇಳ್ತೀನಿ ಈ ನಗರದ ರಾಜ ತುಂಬಾ ದುರ್ಬಲನಾಗಿ ಇದ್ದಾನೆ ರಾಜ ಆಳ್ವಿಕೆ ಮಾಡಕ್ಕೆ ಅವನಿಗೆ ಸರಿಯಾಗಿ ಗೊತ್ತಿಲ್ಲ ಅಂದ್ರೆ ರಾಜ ದುರ್ಬಲ ಅಂದ್ರೆ ಅವರು ರಾಜ ಸ್ಟ್ರಾಂಗ್ ಇಲ್ಲ ತುಂಬಾ ವೀಕ್ ಆಗಿರ್ತಾರೆ ಅವರಿಗೆ ಆ ನಾಟಕ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ बस गद्दी पर बैठना चाहता है गद्दी में पीठ ಆ ಪ್ಲೇಸ್ ಇರುತ್ತಲ್ವಾ ಒಂದು ಸಿಂಹಾಸನ ಅಂತ ಹೇಳ್ತಾರೆ ಆ ಸಿಂಹಾಸನದ ಮೇಲೆ ಕೂತ್ಕೊಳ್ಳೋಕೆ ಲಾಯಕ್ ಅಷ್ಟೇ ಅವನು ಅಲ್ಲಿ ಅವನು ಎಲ್ಲಿ ಕೂತ್ಕೊಳ್ಳೋಕೆ ಲಾಯಕ್ಕಿಲ್ಲ ಸುಮ್ಮನೆ ದುರ್ಬಲನಾಗಿ ಬಿದ್ದಿದ್ದಾನೆ उसको दरबार भक्त असली राजा बन बैठा है ಆ ಸಿಂಹಾಸನದ ಮೇಲೆ ರಾಕ್ಷಸ ಬಂದು ಕೂತ್ಕೊಂಡ್ಬಿಟ್ಟಿದ್ದಾನೆ ಇವಾಗ ರಾಜ ಅವ ಯಾರ ಮಾತನ್ನು ಕೇಳೋದಿಲ್ಲ ಅವನು ಸುಮ್ಮನೆ ಇರ್ತಾನೆ ರಾಕ್ಷಸ ರಾಜನಾಗಿ ನಿಂತಿದ್ದಾನೆ वही अब हमारी रक्षा करता है राक्षस हमारा रक्षणे ಮಾಡ್ತಾ ಇದ್ದಾನೆ बी फिर वह आपसे कुछ बदले में मांगता होगा ರಾಕ್ಷಸ ರಕ್ಷಣೆ ಮಾಡ್ತಾ ಇದ್ದಾರೆ ಅದರ ಬದಲಾಗಿ ನಿಮಗೆ ಏನಾದರೂ ಕೇಳ್ತಾ ಇರುವಂತ ಭೀಮ ಕೇಳ್ತಾನೆ ब्राह्मण हाँ बेटा बकासुर हम सब लोगों की रखवाली करता है ब्राह्मण ಹೇಳ್ತಾನೆ ನಮ್ಮ ಇಷ್ಟು ಜನರನ್ನ ಅವನು ರಕ್ಷಣೆ ಮಾಡ್ತಾರಲ್ವಾ उसके बदले हमें एक गाड़ी रक्षಣೆ ಮಾಡ್ತಾರಲ್ಲ ಅದರ ಬದಲಾಗಿ ನಾವು ಏನು ಕೊಡಬೇಕು ಅಂದ್ರೆ एक गाड़ी और 2 बैल्स और एक मनुष्य देता है ಅವನು ನಮ್ಮನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ನಾವು ಅವನಿಗೆ ರಕ್ಷಣೆಯ ಪ್ರತಿಯಾಗಿ ಏನು ಕೊಡಬೇಕು ಅಂದ್ರೆ ಒಂದು ಗಾಡಿ ಅನ್ನ ಮತ್ತೆ 2 ಬೈನ್ಸ್ ಅಂದ್ರೆ ಬೊಫೆಲೋಸ್ ಎಮ್ಮೆಗಳು 2 ಮತ್ತೆ ಒಂದು ಮನುಷ್ಯ ಡೈಲಿ ಆಹಾರವಾಗಿ ಅವನಿಗೆ ಕಳಿಸ್ಬೇಕು ಏನ್ ಕಳಿಸ್ಬೇಕು एक गाड़ी है एक बैल और एक 2 बैल्स एक मनुष्य उसका आहार से हम बेचना है ಅಷ್ಟು ಕಳಿಸ್ಬೇಕು ಅಂತ ಹೇಳ್ತಾರೆ ರೋಸ್ ಆಶ್ಚರ್ಯ ಆಗುತ್ತೆ ಒಂದು ದಿವಸಕ್ಕೆ ಇಷ್ಟು ಊಟ
ब्राह्मण हाँ बेटा रोज लेता है हौದು ದಿನ ಇದನ್ನ ತಗೋದು नगर के सब लोगों ने मिलकर भारी बांधते हैं जब जिसकी बारी आती है तब वही यह सामान बेचता है ನಮ್ಮ ರಾಜ್ಯದಲ್ಲಿ ಯಾವಾಗಲೂ ಒಂದೊಂದು ಮನೆಯಿಂದ ಒಬ್ಬೊಬ್ಬರು ಡೈಲಿ ಹೋಗಲೇಬೇಕು ಇವತ್ತು ನಮ್ಮ ಸರದಿ ಬಂದಿದೆ ಅದಕ್ಕೆ ನಮ್ಮನೆಗೆ ಯಾರನ್ನ ಕಳಿಸಬೇಕು ನಾವು ಯೋಚನೆ ಮಾಡ್ತಾ ಇದ್ದೀವಿ ಅಂತ ಹೇಳಿ बी तो अब समझ में आया मैं तुम्हारी बारी है अरे तो पहले ही क्यों ना बता दिया ನಿಮಗೇನಾಯ್ತು ಅಯ್ಯೋ ಇದನ್ನ ಮೊದಲೇ ಹೇಳ್ಬಾರ್ದಾಗಿತ್ತ ನಾನು ನಿಮ್ಮ ಅತಿಥಿಯಾಗಿ ನನ್ನ ರಾಕ್ಷಸರನ್ನ ಹೋಗ್ತಾ ಇದ್ದೆ ಇದಕ್ಕೆ ಯಾಕಿಷ್ಟು ಅಳ್ತಾ ಇಲ್ಲ ಅಂತ ಭೀಮ ಅಂತ ನಗು ನಗುತ್ತಾ ಹೇಳ್ತಾರೆ ब्राह्मण सब लोग अपनी बारी भुगतते हैं ना भुगते तो वह राक्षस सारे नगर को उजाड़ दे हजारों मनुष्यों को एक साथ काट जाएगा मनुष्य ನಾವೇನಾದ್ರೂ ಊಟ ಕಳ್ಸೋದು ಸ್ವಲ್ಪ ಲೇಟ್ ಆಯ್ತು ಅಂದ್ರೆ ರಾಕ್ಷಸನ ಸೌಂಡ್ ನಮಗೆ ಕೇಳಿಸುತ್ತೆ ಆ ಸೌಂಡ್ ಯಾವ ತರ ರಾಕ್ಷಸ ಸೌಂಡ್ ಮಾಡ್ತಾರಲ್ವಾ ಆ ಸೌಂಡ್ ನಮಗೆ ಇಲ್ಲಿವರೆಗೂ ಕೇಳಿಸುತ್ತೆ ಆ ರಾಕ್ಷಸ ಬಂದ ಅಂದ್ರೆ ಇಡೀ ನಗರನೇ ತಿಂದಾಕ್ಬಿಡ್ತಾನೆ ಸಾಯಿಸ್ಬಿಡ್ತಾನೆ ಅಂತ ಬ್ರಾಹ್ಮಣ ಹೇಳ್ತಾರೆ बी और जो कोई अपने जगह दूसरा आदमी भेज दो ಹೋಗ್ಲಿ ನಾನು ಬೇಡ ಅಂತ ಹೇಳ್ತಾ ಇದ್ದೀರಲ್ವಾ ಅದಕ್ಕೋಸ್ಕರ ಬೇರೆ ಯಾರಾದ್ರೂ ಕಳಿಸಿ ಅಂತ ಹೇಳ್ತಾರೆ ब्राह्मण हाँ बेच सकते हैं उसे तो आदमी चाहिए बहुत से लोग ऐसा करते हैं ಅವರು ಮನುಷ್ಯರೇ ಅಲ್ವಾ ಅವ್ರನ್ನ ಕಳಿಸಿದ್ರು ನೆಕ್ಸ್ಟ್ ಸತಿ ಬಂದ ನಾವು ಹೋಗ್ಲೇಬೇಕು ಕುಂತಿ तो क्या यहाँ आदमी बिकते भी हैं ब्राह्मण ಯಾಕೆ ನಾವು ಮನುಷ್ಯರನ್ನ ಕಳಿಸದೇ ಇರ್ತಾರೆ ಬರೀ ಇಷ್ಟು ಮಾತ್ರ ಕಳಿಸಬಹುದಾ ಅಂತ ಕೇಳ್ತಾರೆ ब्राह्मण हाँ बहन बिकते हैं मेरे पास धन नहीं है होता तो एक आदमी खरीद कर बेच सकता है ಗತಿ ಹೇಳ್ತಾರೆ ನೀನ್ ಹತ್ರ ದುಡ್ಡಿದ್ರೆ ಯಾರನ್ನು ಖರೀದಿ ಮಾಡಿ ನೀನ್ ಕಳಿಸಬಹುದಾ ಅಂತ ಕೇಳ್ತಾರೆ ಬ್ರಾಹ್ಮಣ ನನ್ನ ಹತ್ರ ದುಡ್ಡಿದೆ ಖರೀದಿ ಮಾಡಿ ಕಳಿಸೋದಕ್ಕೆ ಅವರು ಮನುಷ್ಯ ಅಲ್ವಾ ಅವ್ರನ್ನ ಕಳಿಸ್ಬೋದ್ರ ದುಡ್ಡು ಕೊಟ್ಟು ಬಟ್ ಮನುಷ್ಯನೇ ಆಗಿರ್ತಾರಲ್ವಾ ಅಂತ ಬ್ರಾಹ್ಮಣ ಯೋಚನೆ बी बड़ी अजीब लग रही है यहाँ आदमी बिकते हैं मालूम होता है या इन आदमियों में आपस में प्रेम और एकता नहीं है ಇದೊಂದು ಕೆಟ್ಟ ನಗರ ಆಗ್ಬಿಟ್ಟಿದೆ ದುಡ್ಡಿನಿಂದ ಮನುಷ್ಯನ ಕೊಂಡ್ಕೊಂಡು ರಾಕ್ಷಸರಿಗೆ ಊಟವಾಗಿ ಕಳಿಸ್ತಾ ಇದ್ದಾರೆ ಈ ತರ ಮಾಡೋದು ತುಂಬಾ ದೊಡ್ಡ ತಪ್ಪು ಅಂತ ಭೀಮ ಹೇಳ್ತಾರೆ कुंती लेकिन ऐसा तुम कब तक उस राक्षस का पेट भरते रहोगे कुंती ಹೇಳ್ತಾರೆ ಎಷ್ಟು ವರ್ಷಗಳವರೆಗೆ ನೀನು ಈ ರಾಕ್ಷಸನ ಹೊಟ್ಟೆನ ತುಂಬಿಸಲ್ಪಡುತ್ತೆ ಒಬ್ಬೊಬ್ಬರನ್ನೇ ಕಳಿಸ್ತಾ ಇದ್ರೆ ಮನುಷ್ಯರೇ ಅಲ್ಲಿ ಇರೋದಿಲ್ಲ ಎಲ್ಲ ಖಾಲಿ ಆಗೋಗ್ತಾರೆ ಅಲ್ವಾ ಒಬ್ಬೊಬ್ಬರು ಒಂದೊಂದು ದಿವಸ ಅಂದ್ರೆ 365 ಡೇಸ್ಗೆ 365 ಮೆಂಬರ್ಸ್ ಅಲ್ವಾ ನೋಡಿ 40 ಇಯರ್ಸ್ ಇಂದ ಕಳಿಸ್ತಾ ಇದ್ರಂತೆ ಒಂದೊಂದು ಮನುಷ್ಯ ರಾಕ್ಷಸನಿಗೆ ಊಟ ब्राह्मण यह तो कोई सोचता ही नहीं जब जिसकी बारी आती है तभी उसे ध्यान आता है ಇದರ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇಲ್ಲ ನಮ್ಮ ನಗರದಲ್ಲಿ ಯಾಕೆಂದ್ರೆ ಅವರ ಸರದಿ ಬಂದಾಗ ಮಾತ್ರ ಅವರು ಯೋಚನೆ ಮಾಡ್ತಾ ಇದ್ದಾರೆ ಅಂತವರೆಗೂ ಯಾರು ಯೋಚನೆ ಮಾಡೋದಿಲ್ಲ ತಮ್ಮ ಕೆಲಸ ಮಾಡ್ಕೊಂಡು ಸುಮ್ಮನೆ ಇದೆ ಬಸ್ ರೋಪ್ ಬಿಟ್ಕರ್ ಕುछ दिनों में वह भी सब कर रहता है ಅವರು ಏನ್ ಮಾಡ್ತಾರೆ ಸ್ವಲ್ಪ ದಿವಸ ಆಯ್ತು ಆಮೇಲೆ ತಾಳ್ಮೆ ತಗೊಂಡು ತನ್ನ ಕೆಲಸನ ಮುಂದುವರಿಸಿಕೊಂಡು ಹೋಗ್ತಾರೆ ಬಿ कब से ऐसा होता आ रहा है ಇವಾಗ ಹೇಳ್ತಾರೆ ಎಷ್ಟು ವರ್ಷಗಳಿಂದ ಈ ತರ ಆಗ್ತಾ ಇದೆ ಬ್ರಾಹ್ಮಣ पिछले 40 ವರ್ಷ से ನೋಡಿ ಹಿಂದೆ 40 ವರ್ಷಗಳಿಂದ ನಾವು ಈ ತರ ವ್ಯಾಪಾರವಾಗಿ ಕಳಿಸ್ತಾ ಇದ್ದೀವಿ ಅಂತ ಹೇಳಿ ಬಿ ಮನ್ಸ್ಕರ್ ಬಡೆ ಬಹಾದೂರ್ ಹೋ ತುಮ್ ಲೋಗ್ ಅಂತ ಭೀಮ ಹೇಳ್ತಾರೆ ಬಹಾದೂರ್ ಮೀನ್ಸ್ ಬ್ರೇವ್ ಬಹಾದೂರ್ ಬ್ರೇವ್ ನೀವು ತುಂಬಾ ಬುದ್ಧಿವಂತ ಜನಗಳು ಅದಕ್ಕೆ ನೀವು ಡೈಲಿ ಒಬ್ಬೊಬ್ಬರ ಮನುಷ್ಯನ ನೀವು ಕಳಿಸ್ತಾ ಇದ್ದೀರಾ ಅಂತ ಹೇಳಿ अरे 40 वर्ष में कोई एक भी आदमी ऐसे नहीं पैदा हुआ जो उस राक्षस का पाठ पढ़ा सकता हो अगर तुम हिम्मत करो तो उसे
ಮಾರ್ ಸಕ್ತೆ ಹೋ. ನೋಡಿ 40 ವರ್ಷಗಳಿಂದ ಮನುಷ್ಯನ ಕಳಿಸ್ತಾ ಇಲ್ಲ. ಯಾರು ಅವನ ರಾಕ್ಷಸನ ಸಾಯಿಸ್ಬೇಕು ಅಂತ ಅನ್ನಿಸ್ತಾ ಇಲ್ವಾ ನಿಮ್ಗೆ? ಯಾಕೆ ಈ ತರ ಯೋಚನೆ ಮಾಡಿ ಒಬ್ಬೊಬ್ಬರನ್ನೇ ರಾಕ್ಷಸನ ಕಳಿಸ್ತಾ ಇದ್ದೀರಾ? ಎಲ್ಲರೂ ಸೇರಿದ್ರೆ ಒಟ್ಟಾಗಿ ಆ ರಾಕ್ಷಸನ ಸಾಯಿಸ್ಬೋದು. ಬಟ್ ನಿಮ್ಮಲ್ಲಿ ಒಂದು ಒಗ್ಗಟ್ಟು ಅನ್ನೋದು ಇಲ್ಲ, ಹೌದಲ್ವಾ? ನೋಡಿ, ಒಂದು ಸ್ಟಿಕ್ ನ ಮುರಿಬೇಕು ಅಂದ್ರೆ ಈಸಿಯಾಗಿ ಮುರಿತೀರಾ. 2 ಸ್ಟಿಕ್ ಕೊಟ್ರೆ ಮುರಿತೀರಾ. ಬಟ್ 5 or 6 ಕೊಟ್ರೆ ಏನ್ ಮಾಡ್ತೀರಾ? ಅದನ್ನ ಬ್ರೇಕ್ ಮಾಡೋಕ್ಕಾಗುತ್ತಿಲ್ಲ. ಯಾಕೆ? ಅದೆಲ್ಲ ಒಟ್ಟಾಗಿರುತ್ತೆ. ಅದಕ್ಕೋಸ್ಕರ ಅದನ್ನ ಪೀಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಲ್ವಾ? ನಾವೇನ್ ಮಾಡ್ಬೇಕು? ಯಾವಾಗಲೂ ಒಗ್ಗಟ್ಟಾಗೆ ಇರ್ಬೇಕು, ಒಂಟಿ ತರ ಇರ್ಬೇಕು. कुंती, सुनो भाई, तुम चिंता मत करो, उठो, खाओ, पियो, जाओ बहन, तुम रसोई में जाओ, और बेटी तुम अपना काम देखो, कल तुमसे कोई नहीं जाएगा. कुंती माते ಹೇಳ್ತಾರೆ, ಸರಿ ಆಯ್ತು, ಇವಾಗ ಅದರ ಚಿಂತೆ ಬಿಟ್ಟು ಸ್ವಲ್ಪ ಊಟ ಮಾಡಿ ಮಲಗಿಕೊಳ್ಳಿ. ಹೋಗಿ ನೀವು ಅಡಿಗೆ ಮಾಡಿ ಎಲ್ಲರ ಜೊತೆ ಕೂತು ಊಟ ಮಾಡೋಣ. ನಾಳೆ ಯಾರು ನಿಮ್ಮ ಮನೆಯಲ್ಲಿ, ಯಾರು ನಿಮ್ಮ ಫ್ಯಾಮಿಲಿಯಲ್ಲಿ ಯಾರು ಹೋಗೋದಿಲ್ಲ ಅಂತ कुंती माते भरवसेना ಕೊಡ್ತಾರೆ. ब्राह्मण, क्या क्या कहा तुमने बहन, इसमें कोई नहीं जाएगा. ಬ್ರಾಹ್ಮಣ ಆಶ್ಚರ್ಯ ಕೇಳ್ತಾನೆ, ಯಾಕೆ ನಮ್ಮಲ್ಲಿ ಯಾರು ಹೋಗೋದಿಲ್ವಾ, ಯಾಕೆ ಹೋಗೋದಿಲ್ಲ ಅಂತ ಬ್ರಾಹ್ಮಣ ಕೇಳ್ತಾನೆ. कुंती, हाँ तुमसे कोई नहीं जाएगा. कुंती ಹೇಳ್ತಾರೆ, ಹೌದು, ಈ ಮನೆಯಲ್ಲಿ ಯಾರನ್ನ ಕಳಿಸೋದಕ್ಕೆ ಬಿಡೋದಿಲ್ಲ. ಬ್ರಾಹ್ಮಣ, तो कौन जाएगा, ನನ್ನ ಬದಲಾಗಿ ಯಾರನ್ನ ಕಳಿಸ್ತಾ ಇದ್ದೀರಾ, ಯಾರು ಹೋಗ್ತಾರೆ ಅಂತ ಕೇಳ್ತಾರೆ. कुंती, मेरा यह बेटा, मेरा तो 5 बेटे थे ना, ಅಂದ್ರೆ ನನ್ನ ಮಗ ಹೋಗ್ತಾನೆ, ನನಗೆ 5 ಜನ ಮಕ್ಕಳಿದಾರಲ್ವಾ, ಆ 5 ಜನ ಮಕ್ಕಳಲ್ಲಿ ಭೀಮನ್ನ ನಾನು ಕಳಿಸ್ತೀನಿ ಅಂತ ಹೇಳ್ತಾರೆ. ब्राह्मण, नहीं नहीं, यह नहीं हो सकता, हमारी बारी हो और तुम्हारा बेटा जाए. ಬೇಡ ಬೇಡ, ಯಾಕೆ ನೀವು ಈ ತರ ತೊಂದರೆ ತಗೋತಾ ಇದ್ದೀರಾ? ನಮ್ಮ ಬದಲಾಗಿ ನಿನ್ನ ಪುತ್ರನ ಕಳಿಸೋದಕ್ಕೆ ನನಗೆ ಇಷ್ಟ ಇಲ್ಲ. कुंती, अब तुम चुप रहो, क्यों बेटा तुम तैयार होना. कुंती ಹೇಳ್ತಾಳೆ, ನೀವೆಲ್ಲ ಸುಮ್ಮನೆ ಇದ್ದು ಬಿಡಿ ಅಂತ ಹೇಳ್ತಾರೆ. ಆವಾಗ ಭೀಮನ ಕೇಳ್ತಾನೆ, ಮಗು ಭೀಮ, ನೀನು ನಾಳೆ ರಾಕ್ಷಸನ ಹತ್ರ ಹೋಗೋದಕ್ಕೆ ರೆಡಿ ಇದೆಯಾ ಅಂತ ಭೀಮನ್ನ ಕೇಳ್ತಾನೆ. भीम, तैयार माँ, जब से बकासुर का नाम सुना है मेरी भुजाएं फड़क रही है. ನಾನು ತಯಾರಾಗಿದ್ದೀನಿ. ರಾಕ್ಷಸನ ಬಕಾಸುರನ ಹೆಸರು ನಾನು ಮುಂಚೆ ಕೇಳಿದ್ದೆ. ಆ ಕೇಳಿದ ಆ ಹೆಸರು ನನಗೆ ಭುಜಗಳು, ನನ್ನ ಶೋಲ್ಡರ್ಸ್, ಏನು ಭುಜ ಅಂದ್ರೆ ಶೋಲ್ಡರ್ಸ್, ಅವನ್ನ ಹೊಡಿಬೇಕು ಅಂತ ಕಾಣ್ತಾ ಇದೆ ಅಂತ ಹೇಳಿ. मेरे नेत्र से देखने के उत्वाले हो रहे हैं. ನನ್ನ ಕಣ್ಣುಗಳು ಆ ರಾಕ್ಷಸನ ನೋಡೋದಕ್ಕೆ ಕಾತರದಿಂದ ಕಾಯ್ತಾ ಇದೆ ಅಂತ ಹೇಳಿ. वाह माँ, जहाँ हम रहे वहाँ बकासुर किसी को सता सकेगा. ಬಕಾಸುರನ ಇರೋ ಕಡೆ ಅವನು ಬಂದು ಬೇರೆಯವ್ರಿಗೆ ಯಾರು ತೊಂದರೆ ಕೊಡ್ತಿರೋದ್ರ ನಾನು ನೋಡ್ಕೊತೀನಿ, ನಾನು ಹೋಗೋಕೆ ರೆಡಿ ಆಗಿದ್ದೀನಿ. ಯಾಕೆ? ಭೀಮನ್ಗೆ ಫೈಟಿಂಗ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಅದಕ್ಕೋಸ್ಕರ ತನ್ನ ಭುಜಗಳು ಕಾಯ್ತಾ ಇದೆ, ತನ್ನ ಕಣ್ಣುಗಳು ಕಾಯ್ತಾ ಇದೆ ಅಂತ ಹೇಳಿ. कुंती, तुझसे यही आशा थी बेटा, ब्राह्मणी से सुना बाहर, अब तुम रोना छोड़कर खुशी खुशी से काम में लग जाओ. कुंती ಹೇಳ್ತಾರೆ, ಬಿಡು ಅಕ್ಕ, ನೀವು ನಿಮ್ಮ ಅಳುನ ನಿಲ್ಲಿಸಿ ಖುಷಿ ಖುಷಿಯಾಗಿ ನಿಮಗಿರಿ, ನನ್ನ ಮಗ ಹೋಗ್ತಾನೆ, ಊಟ ಮಾಡಿ ಮಲ್ಕೊಳ್ಳಿ ಅಂತ ಕುಂತಿ ಹೇಳ್ತಾರೆ. ब्राह्मण, नहीं नहीं बहन, ऐसा कैसे हो सकती है, यह तो पाप है, तुम हमें. ಇಲ್ಲ ಅಕ್ಕ, ಇದು ದೊಡ್ಡದಾದ ಒಂದು ಪಾಪ ಮಾಡಿದ ಕೆಲಸ ಆಗುತ್ತೆ. ನನ್ನ ಸರದಿಯಲ್ಲಿ ಅವರನ್ನ ಭೀಮನ ಕಳಿಸೋದು ತುಂಬಾ ದೊಡ್ಡ ತಪ್ಪು. ನನ್ನ ಜಾಗದಲ್ಲಿ ನಾನೇ ಹೋಗ್ತೀನಿ, ಭೀಮ ಹೋಗೋದು ಬೇಡ ಅಂತ ಹೇಳಿದ್ರು. ನೆಕ್ಸ್ಟ್ कुंती, आहो मेरे बेटे की बात सुनी, वह बड़ा वीर है, क्या पता राक्षस को मार डाले. ನನ್ನ ಮಗನ ಬಗ್ಗೆ ನೀವು ಕೇಳಿದ್ರಲ್ವಾ, ನಮ್ಮ ಮಗ ತುಂಬಾ ದೊಡ್ಡ ವೀರ ಅಂತ ಹೇಳ್ತಾರೆ. ಅವನಿಗೆ ರಾಕ್ಷಸನ ಸಂಹಾರ ಮಾಡೋದಂದ್ರೆ ತುಂಬಾ ಇಷ್ಟ. ब्राह्मण, राक्षस को मार डाले. ब्राह्मण, राक्षस को मार डाले. ब्राह्मण ಹೇಳ್ತಾನೆ, ರಾಕ್ಷಸ को मार डाले. ಆಶ್ಚರ್ಯವಾಗಿ
ಭೀಮ ರಾಕ್ಷಸನ ಕೊಲ್ತನ ಅಂತ ಹೇಳ್ತೀನಿ. ಬಾತ್ ತೋ ತುಮಾರಿ ಬಹನ್ ಪ್ರಿಯ ಲಗ್ತಿ ಹೈ, ಅದನ್ನ ಕೇಳಿಯೋರಿಗೆ ಆಶ್ಚರ್ಯ ಆಗುತ್ತೆ. ಬ್ರಾಹ್ಮಣಿ ತುಮಾರ ದಿಲ್ ಬಹುತ್ ಬಡಾ ಹೈ, ಬಹನ್ ಭಗವಾನ್ ತುಮರೆ ಬೇಟೆ ಕಿ ರಕ್ಷಾ ಕರೇಗಾ. ನಿಮ್ಮ ಮನಸ್ಸು ತುಂಬಾ ವಿಶಾಲವಾದದ್ದು, ಅಂದ್ರೆ ದೊಡ್ಡದಾದ್ರು. ಯಾಕೆಂದ್ರೆ ನನ್ನ ಸ್ಥಾನದಿಂದ ನೀವು ಬೇರೆಯವ್ರನ್ನ ಕಳಿಸ್ತಾ ಇದ್ದೀರಾ, ನೀವು ದೇವರು ನಿಮ್ಮ ಮಗನ ರಕ್ಷಣೆಯನ್ನು ಮಾಡಲಿ ಅಂತ ಹೇಳಿ. ಲಡ್ಕಿ ಬುವಾ ಬುವಾ ತುಮ್ ಕಿತ್ನಿ ಅಚ್ಚೆ ಹೋ. ಬುವಾ ಮೀನ್ಸ್ ಅತ್ತೆ, ಅತ್ತೆ ನೀವು ಎಷ್ಟು ಒಳ್ಳೆಯವರು ಅಂತ ಹೇಳ್ತಾರೆ. ಕುಂತಿ ಹಂಸ್ತಿ ಹುಯಿ ನನ್ನಂತ ಹೇಳ್ತಾರೆ. ಪಗಲಿ ಜಾ ರಸೋಯಿ ಮೇ माँ की मदद कर और बीम तू जा कल की तैयारी कर ಹೇಳ್ತಾರೆ. ಅಂದ್ರೆ ಆಯ್ತು ಮಗಳೇ, ನೀನು ಹೋಗಿ ಅಮ್ಮನಿಗೆ ಸಹಾಯ ಮಾಡು, ಭೀಮಾ ನೀನು ಹೋಗಿ ನಾಳೆಗೆ ತಯಾರಿ ನಡೆಸ್ಕೊ ಅಂತ ಭೀಮಿಗೆ ಕುಂತಿ ಹೇಳ್ತಾರೆ. ಭೀಮ್ ಚಲೋ माँ. वे तीनों एक अंदर तथा भीम और कुंती दूसरी ओर बाहर जाते पर्दा गिरती है. इधर होगी मलकोತಾರೆ, कुंती दूसरी ओर बाहर जाते हैं, ಬೇರೆ ಜೊತೆ ಆಚೆ ಕಡೆ ಹೋಗ್ತಾರೆ. नेक्स्ट दूसरा दृश्य, मंच पर जंगल का दृश्य. बकासुर का मकान दिखाई देता है. नेक्स्ट डे स्टार्ट ಆಗುತ್ತೆ. ಅವಾಗ ಮಕಾನಂಗೆ ಒಂದು ಮನೆ ರಾಕ್ಷಸನ ಮನೆಯವರಿಗೆ ಕಾಣಿಸುತ್ತೆ. ಭೀಮ್ किले जैसे पर्दा उठने पर भीम मस्ती से इधर उधर घूमते रहते हैं. भीमा ಸ್ವಲ್ಪ ಲೇಟ್ ಊಟ ತಗೊಂಡೋಗ್ತಾನೆ. ರಾಕ್ಷಸನಿಗೆ ಕೋಪ ಬಂದ್ಬಿಟ್ಟಿರುತ್ತೆ. ಯಾಕೆ ಆದ್ರೂ ಊಟ ಬಂದಿರ ನನಗೆ, ಆ ಕಡೆ ಈ ಕಡೆ ನನ್ನ ಮನೆ ಹತ್ರ ಅವನು ಓಡಾಡ್ತಾ ಇರ್ತಾನೆ. ಭೀಮ್ ಚಿಲ್ಲ रहा, अरे और बीच बीच में अन्न के मुट्ठे भर भर फांकता रहा. भीमನಿಗೆ ಕೋಪ ಬಸ್ತಿರ್ತಾರೆ ಅವನು. ಭೀಮ ಚಿಲ್ಲ रहा और बीच बीच में अन्न के मुट्ठे भर भर फांकता रहा. ಭೀಮನು ಅದರಲ್ಲಿ ಅನ್ನನ ತಿನ್ಕೊಂಡು ಹೋಗ್ತಾ ಇರ್ತಾನೆ. ಓಹೋ ಆಗಯ್ಯ ರಾಕ್ಷಸ ಅವಾಗ ನೋಡ್ತಾನೆ, ಭೀಮ ಅನ್ನ ತಿನ್ಕೊಂಡು ಬರ್ತಾನೆ ಅಂತ ನೋಡ್ತಾನೆ. ಬಟ್ ಇಲ್ಲ, ಭೀಮ ಅನ್ಕೊಂತಾರೆ, ಬಂದ್ಬಿಟ್ಟು ರಾಕ್ಷಸನ ಮನೆ ಅಂತ ಹೇಳ್ಕೊಂಡು दो क्षण बाद बकासुर मकान से जागता है, आचेಗೆ ಬರ್ತಾನೆ. बकासुर इस आदमी ने शोर मचाया, बड़ा अजीब आदमी है, डरने को बजाया हंसता है, देखता हूँ कौन है वहाँ. ಈ ರಾಕ್ಷಸ ಈ ಭೀಮ ನನ್ನನ್ನು ನೋಡಿ ನಗ್ತಾ ಇದ್ದಾನೆ, ನನ್ನ ನೋಡಿ ಇವನಿಗೆ ಹೆದರಿಕೆ ಆಗ್ತಾ ಇಲ್ಲ. ನಾನು ಅವನನ್ನು ಹೋಗಿ ನೋಡ್ತೀನಿ, ನಾನು ಅವನ್ನ ಹೆದರಿಸ್ತೀನಿ. ಇವಾಗ ರಾಕ್ಷಸ ತಿನ್ಬಿಡ್ತಾನೆ ಅಂದ್ರೆ ಬೇರೆ ಮನುಷ್ಯರಾದ್ರೆ ಭಯ ಆಗುತ್ತಲ್ವಾ. ಬಟ್ ಭೀಮನ್ಗೆ ಯಾಕೆ ನಾನು ತುಂಬಾ ಸ್ಟ್ರಾಂಗ್, ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ, ಅವನ್ನ ಸಾಯಿಸ್ಬೇಕು ಅಂತ ಭೀಮ ಕಾಯ್ತಾ ಇದ್ದೆ. ರಾಕ್ಷಸ ಏನ್ಕೊಳ್ತಾರೆ, ಬೇರೆ ಮನುಷ್ಯ ಬಂದರೆ ನಾನು ಅವನ್ನ ತಿನ್ಬೋದು ಅಂತ ಯೋಚನೆ ಮಾಡ್ತಾರೆ. ಭೀಮ್ ಅನ್ಕಾಕರ್ ಭೀಮ ಏನ್ ಮಾಡ್ತಾನೆ, ಅನ್ನ ತಿನ್ಕೊಂಡು ಆಹಾ ಅಂತ ಜೋರಾಗಿ ನಗ್ತಾನೆ. ಕಾನಾಕ ಗಾನಾಕ, ಊಟ ತಿಂತಾ ಇದ್ದಾನೆ, ಅನ್ನನೂ ತಿಂತಾ ಇದ್ದಾನೆ, ಹಾಡು ಹಾಡ್ತಾ ಇದ್ದಾನೆ. ಯಾವ ತರ ಆಹಾ ಅಂತ ನಕ್ಕೊಂಡು ಹಾಡನ್ನ ಹೇಳ್ತಾನೆ. ಬಕಾಸುರ್ ಏ ತೂ ಕೌನ್ ಹೈ ಅಂತ ಬಕಾಸುರ್ ಮತ್ತೆ ಭೀಮನ ಕೇಳ್ತಾನೆ, ಏ ತೂ ಕೌನ್ ಹೈ, ನೀನ್ ಯಾರು ಅಂತ ಕೇಳ್ತಾನೆ. कोई जवाब नहीं देता तो वह सामने आता है. ಯಾರು ಆನ್ಸರ್ ನಲ್ಲಿ ಕೊಡೋದಿಲ್ಲ, ಅವಾಗ ಎದುರುಗಡೆ ಬಕಾಸುರ ಬರ್ತಾರೆ. ಏ ಗದೆ ಮೇನ್ ತುಜ್ಸೆ ಪೂಚ್ತಾ ಹೂಂ ತುಮ್ ಕೌನ್ ಹೋ, ನೀನು ಗದೆನ ಇಟ್ಕೊಂಡ್ಬಂದಿದ್ದೆ, ಯಾರು ನೀನು ಅಂತ ಬಕಾಸುರ ಕೇಳ್ತಾನೆ. कोई उत्तर नहीं, ಭೀಮ ಉತ್ತರನೇ ಕೊಡಲ್ಲ. ಅರೆ ದುಷ್ಟ ಸುತ್ತ ನಹಿ, ಭೀಮ್ ಉಸಿ ತರ ಚಿಲ್ಲಾತಾ ಹುआ घूमता रहता. अरे बदमाश, क्या तूने बकासुर का नाम नहीं सुना? अಯ್ಯೋ ದುಷ್ಟ, ನಿನಗೆ ಗೊತ್ತಿಲ್ವಾ, ನನ್ನ ಹೆಸರು ನೀನು ಕೇಳಿಲ್ವಾ? ಬಕಾಸುರನ ಹೆಸರು ಕೇಳಿದ್ರೆ ಎಲ್ಲರೂ ಹೆದರ್ಕೊಂತಾರೆ. ಜೀವನದಲ್ಲಿ ತುಂಬಾ ನಗ್ತಾ ಇದೆಯಾ ಅಂತ ಕೇಳ್ತಾರೆ. ಏಕದಮ್ ಬಕಾಸುರ್ ಕಹಾ ಸೆ ಬಕಾಸುರ್. ಭೀಮ ಅವನ ಹತ್ರ ಬಂದ್ಬಿಟ್ಟು ಹೇಳ್ತಾರೆ, ಬಕಾಸುರ್ ಅಯ್ಯೋ ನೀನೇನಾ ಬಕಾಸುರ ಅಂತ ಕೇಳ್ತಾರೆ. बकासुर मैं हूँ बकासुर, आप बता तो मेरा भोजन क्यों कर रहे हैं? बकासुर कहते नाನೇ बकासुर, ನನ್ನ ಊಟನ ನೀನು ಯಾಕೆ ತಿಂತಾ ಇದೀಯ ಅಂತ ಬಕಾಸುರ ಭೀಮನ್ನ ಕೇಳ್ತಾನೆ. ಭೀಮ್
बकासुर है बड़ा झूठ है, बेटू मुझे बखलाता है, अरे तू तो भैंस जैसा है. ನೀನೇನ ಬಕಾಸುರ, ನಾನು ದೊಡ್ಡ ರಾಕ್ಷಸನ ತರ ಇರ್ತಾನೆ ಅನ್ಕೊಂಡೆ, ನೀನ್ ನೋಡೋದಕ್ಕೆ ಬೊಫೆಲೋ ತರ ಇದೆಯಾ, ಎಮ್ಮೆ ತರ ಕಾಣ್ತಾ ಇದೆಯಾ ಅಂತ ರಾಕ್ಷಸನಿಗೆ ಭೀಮ ಹೇಳ್ತಾನೆ. ಭೀಮ್ ಏಕ್ ತೋ ತು ಏಕ್ ಮುಜ್ಸೆ ಸಂಕಲೋ, ನಿನ್ನನ್ನ ನೀನು ನೋಡ್ಕೋ ಫಸ್ಟ್, ನನ್ನ ಮೇಲೆ ನೀನು ಮಾತಾಡೋದಂತ ಇಬ್ರು ಕಿತ್ತಾಡ್ತಾ ಇದ್ದಾರೆ. ಅಟ್ಟಹಾಸ ಅಂದ್ರೆ ಅಟ್ಟಹಾಸ ಅಹಂಕಾರದ ಇಬ್ರು ಮಾತಾಡ್ತಾ ಇದ್ದಾರೆ. ಬಕಾಸುರ वो दुष्ट तो ऐसा नहीं मानेगा, मैं अभी तुझे पानी पिलाता हूँ, सबूतना छावा गया तो बकासुर ना कहना. ಬಕಾಸುರ್ಗೆ ಏನ್ ಮಾಡ್ತಾನೆ, ನೀನ್ ಇದರಿಂದ ಕೇಳಲ್ಲಲ್ವಾ, ನಾನು ನಿನ್ನ ಸೋಲಿಸಿ ನಿನಗೆ ನೀರನ್ನ ಕುಡಿಸ್ಬಿಡ್ತೀನಿ ಇರು ಅಂತ ಹೇಳ್ಬಿಟ್ಟು ಯುದ್ಧ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ ಬಕಾಸುರ. ಭೀಮ ಆನೆ ಕ್ಯಾ ಹೇ ಲೇ ಆ ಕುಸ್ತಿ ಲಡೆಂಗೆ, ಏನ್ ಆಯುಧ ಇದೆ ನೀನು ತಗೊಂಡು ಬಾ ಅಂತ ಭೀಮ ಹೇಳ್ತಾ ಇದ್ದಾನೆ. लड़ा दोनों कुश्ती से लड़ते हैं, शोर मत कर, अब बोल दबाओ भला. बकासुर चीखता क्यों है, वे 40 साल से एक आदमी 2 बैल से एक गाड़ियान रोज गाता है. ತುಂಬಾ ಶ್ರಮವಾಗಿರ್ತಾರೆ ಬಕಾಸುರ, ಯಾಕೆಂದ್ರೆ ಡೈಲಿ ಒಂದು ಗಾಡಿಯನ್ನ 2 ಬಫೆಲೋ 1 ಮನುಷ್ಯ ಇಷ್ಟನ್ನ ತಿಂತಾ ಇರ್ತಾರೆ, ಸ್ಟ್ರಾಂಗ್ ಆಗಿ ಇರ್ತಾರೆ. ಕಹ ಸೆ ಸರ್ ನಿಕಲ್ ಮಾಡ್ತಾ ಹೇ, ಅದನ್ನೆಲ್ಲ 40 ವರ್ಷಗಳಿಂದ ನಿಂತಿರೋದು ನಾನು ಆಚೆ ಬರೆಸ್ತೀನಿ ಇವಾಗ ಅಂತ ಭೀಮ ಮೈತಾ ಹೊಡಿತಾನೆ. अब सुनता है वक्त चिखता है, भीम अट्टहास करते हैं, अब चिखता है. ಅವ್ರು ಹೊಡಿತಾ ಇದ್ರೆ ಭೀಮ ಹೊಡಿತಾ ಇದ್ರೆ ರಾಕ್ಷಸ ಕಿರ್ಚ್ತಾ ಇರ್ತಾನೆ, ಅವನ್ನ ತಡೆಯೋಕ್ಕಾಗೋದಿಲ್ಲ. ಅಂದ್ರೆ ಭೀಮನ ಏಟು ಅಷ್ಟು ಸ್ಟ್ರಾಂಗ್ ಆಗಿ ಇರುತ್ತೆ. ಚುಪ್ಚಾಪ್ ಹೇಳ್ತಾವು, ಚುಪ್ಚಾಪ್ ಅಪ್ ಸುಲ್ತಾನ್ ನಹಿ, ಇನ್ ಸುಮ್ಮನೆ ಇರಲಿಲ್ಲ ಅಂದ್ರೆ ನಾವು ಇನ್ನ ಹೊಡಿತೀವಿ ಅಂತ ಹೊಡಿತಾರೆ. ಬಡಾ ಜೋರ್ लगते हैं और उसकी आंख फट जाती है, ಜೋರಾಗಿ ಕಿರ್ಚ್ಕೊಂಡು ಅವನ ಕಣ್ಣು ಕಿತ್ತು ಬಿಡ್ತಾನೆ. तो ले अभी तेरे 2 टुकड़े किया देता हूँ, ನೀನು ಸೈಲೆಂಟ್ ಆಗಿರಲ್ಲ, ನಾನು 2 ತುಂಡಾಗಿ ಪೀಸ್ ಮಾಡ್ಬಿಡ್ತೀನಿ ಅಂತ ಭೀಮ ರಾಕ್ಷಸನಿಗೆ ಹೇಳ್ದ. चीर देता है, एक भयंकर चीज से सब राक्षस मर जाता है. भीम अट्टहास करता है, ಒಂದು ಜೋರಾದ ಕೂಗಿನಿಂದ ಆ ಭೀಮ ರಾಕ್ಷಸನ 2 ತುಂಡುಗಳನ್ನ ಮಾಡಿ ಅವನ್ನ ಸಾಯಿಸ್ತಾನೆ. ಆ ರಾಕ್ಷಸ ಸತ್ತಾಗ್ತಾನೆ. ಅಟ್ಟಹಾಸದಿಂದ ಜೋರಾಗಿ ನಗ್ತಾ ಹೇಳ್ತಾನೆ, ಮರ್ ಗಯಾ, ಅವನು ಸತ್ತೋದ ಅಂತ ಹೇಳ್ತಾನೆ. ಚೀಂಟಿ ಕಿ ತರ ಮರ್ ಗಯಾ ವಾಕ್ ಬೇಟ, ಚೀಂಟಿ ಕಿ ತರ ಅಂದ್ರೆ ಇರುವೆ ತರ ಸತ್ತೋಗ್ಬಿಟ್ಟ ರಾಕ್ಷಸ. ಇಷ್ಟು ಜನನ್ನ ಸಾಯಿಸಿದಾನೆ, ಎಲ್ಲಾರು ಸೇರಿದ್ರೆ ಅವನನ್ನ ಸೇರಿ ಸಾಯಿಸ್ಬೋದಾಗಿತ್ತು. ಒಂದು ಇರುವೆ ತರ ನಾನು ಅವನ್ನ ಸಾಯಿಸಿದೆ ಅಂತ ಹೇಳ್ತಾನೆ. उसी समय बड़े जोर का शोर होता है, राक्षस लोग दौड़कर आते हैं, कांपते कांपते भीम को देखते हैं. ಏನ್ ಮಾಡ್ತಾರೆ, ಆ ರಾಕ್ಷಸ ಇರ್ತಾರಲ್ವಾ, ರಾಕ್ಷಸ ತಂಡ ಒಂದಿರುತ್ತೆ, ಎಲ್ಲಾರು ಏನ್ ಮಾಡ್ತಾರೆ, ಆ ರಾಕ್ಷಸನ ನೋಡ್ಕೊಂಡು ಓಡಿ ಬರ್ತಾರೆ. ದುಃಖದಿಂದ ರಾಕ್ಷಸನ ನೋಡಿ ಅಳ್ತಾ ಇರ್ತಾರೆ, ಭೀಮನ್ನ ನೋಡ್ತಾರೆ. ಭೀಮ್ ಓ ತುಮ್ ಬಕಾಸುರ್ ಕಿ ಸಿಪಾಯಿ ಹೋ, ಭೀಮ ಹೇಳ್ತಾನೆ, ಓ ನೀವೆಲ್ಲ ಬಕಾಸುರನ ಸೈನಿಕರ ಅಂತ ಕೇಳ್ತೀನಿ. खबरदार, जो जब शरारती रहना हो तो रहो, पर गाँव वाले को तंग ना करना, समझे, जाओ भागे. ನೋಡಿ, ನೀವು ಇರೋದಾದ್ರೆ ಸೈಲೆಂಟ್ ಆಗಿ ಇದೇ ಊರಲ್ಲೇ ಇರಿ, ಬಟ್ ಮನುಷ್ಯರಿಗೆ ಮಾತ್ರ ತೊಂದರೆ ಕೊಡಬಾರ್ದು. ಈ ಊರಲ್ಲಿ ಏನು ತೊಂದರೆ ಮಾಡಿರ್ತಾರೆ ಇದ್ರೆ ಇರಿ, ಇಲ್ಲ ಅಂದ್ರೆ ನಾನು ನಿಮ್ಮನ್ನ ಇವ್ರ ತರನೇ ಸಾಯಿಸ್ತೀನಿ ಅಂತ ಭೀಮ ಹೆದರಿಸ್ತಾರೆ. ಆವಾಗ ಜಾವುವಾಗ ಓಡಿ ಇಲ್ಲಿಂದ ಅವ್ರು ಒಪ್ಕೊಂತಾರೆ, ಇಲ್ಲಿಂದ ಓಡಿ ಅಂದ್ರೆ ಲೇ ಜಾವೋ ಇಸ್ ಲಾಸ್ಟು ಕಿಸಿ, ನೀವು ಈ ರಾಕ್ಷಸನ ದೇಹನ ಹೇಳ್ಕೊಂಡು ನೀವು ಹೋಗಿ ಮಣ್ಣು ಮಾಡಿ ನಿಲ್ಲಿಸ್ಬೇಡಿ ಅಂತ ಹೇಳ್ತಾರೆ. ಕಿಸಿ ಕಿ ಬೋಲ್ ನಹಿ ನಿಕಲ್ತಿ, ಸಭಿ ಭಯ तो खड़े रहते हैं. अब सुनते नहीं, लाश को उठाकर नगरी के दरवाजे पर रख दो, उसे जब वाले देखते. ಇನ್ನ ರಾಕ್ಷಸರ ತಗೊಂಡ್ರೆ ಮಣ್ಣು ಮಾಡಿ ಅಂತ ಹೇಳ್ತಾರೆ. ಆಮೇಲೆ ಭೀಮ ಬೇಡ, ಇದನ್ನ ಊರ ಬಾಗಿಲು ಅಂದ್ರೆ ದ್ವಾರವಾಗಿ ಎಂಟ್ರೆನ್ಸ್ ಆಗ್ತಾರಲ್ಲ ಊರಿಗೆ, ಅಲ್ಲಿ ಇವನ್ನ ಕಟ್ ಹಾಕಿ ಸತ್ತೋಗಿದ ನಂತರ ಇಡೀ ಆ ನಗರಕ್ಕೆ ಗೊತ್ತಾಗ್ಲಿ, ಎಲ್ಲಾರು ಖುಷಿ ಪಡ್ಲಿ ಅಂತ
ರಾಕ್ಷಸ ಹಾಕತ್ತೇವೆ ಜಿ ಹಾ ಅಚ್ಚ ಅಂತ ಹೇಳ್ತಾರೆ ಆಯ್ತು ನಾನೀಗ ತಗೊಂಡು ಹೋಗ್ತೀನಿ ಅಂತ ಹೇಳಿ ಭೀಮ್ ಅವ್ ಆದ್ಮಿಯೊಬ್ಬ ಮನುಷ್ಯನ ಯಾವತ್ತು ನೀವು ತಿನ್ಬಾರ್ದು ಇಲ್ಲಾಂದ್ರೆ ನಾನು ಮತ್ತೆ ಬರ್ತೀನಿ ಅಂತ ಭೀಮ ಹೆದರ್ಸ್ತಾನೆ सभी राक्षस जी हाँ नहीं भीम चलो चलो उठाकर वे डरते डरते लाश उठाकर जाते हैं भीम अत्र के फार्म के भागता हुआ उनके पीछे पीछे जाता है पड़ता गिरता है भीम गेटने ದೇಹನ ತಗೊಂಡು ನಡೀರಿ ನೀವು ಹೆಲ್ಪಾಗಲಿ ಅವ್ರನ್ನ ಕಟ್ರಿ ಎಲ್ಲ ನೋಡಿ ಸತ್ತೋಗಿದ್ದ ಖುಷಿ ಪಡಿ ಅಂತ ಹೇಳ್ತಾರೆ ಅವರು ಭಯ ಪಡ್ಕೊಂಡು ಆ ದೇಹನ ತಗೊಂಡು ಹೊರಡ್ತಾರೆ ಅವ್ರಿಗೆ ಕಟ್ಟಾಗ್ತಾರೆ ಪರ್ದೆ ಗಿರ್ತೇನೆ ಅಂದ್ರೆ ಈ ಸೀನು ಮುಗಿತು ನೋಡಿ ಭೀಮ ಬಕಾಸುರನ ಯಾವ ತರ ಕೊಡದ ಅನ್ನೋದು ಇದೆ ಸರ್ ಆಲ್ ಆಫ್ ಯು ರಿಡ್ ದಿಸ್ ಓಕೆ ಚಿಲ್ಡ್ರನ್ ಐ ವಿಲ್ ಆಸ್ಕ್ ಸ್ಮಾಲ್ ಕ್ವೆಶ್ಚನ್ ಓಕೆ बकासुर कहाँ रहता है बकासुर एक चक्र नगर में रहता है बकासुर कहाँ रहता है बकासुर एक चक्र नगर में बकासुर रहता है भीम कौन था भीम कुंती का पुत्र था कुंती का पुत्र था राक्षस का नाम क्या था राक्षस का नाम बकासुर था भीम ने बकासुर की लाश को कहाँ रखने के लिए कहा एक चक्र नगर के दरवाजे पर ಅಂದ್ರೆ ತನ್ನ ರಾಕ್ಷಸನ ದೇಹನ ಎಲ್ಲಿದ್ದಕ್ಕೆ ಭೀಮ ಹೇಳಿದ ಆ ಊರ ಬಾಗಿಲ ಹತ್ತಿರ ತಗೊಂಡೋಗಿ ಇಡು ಅಂತ ಹೇಳಿದ एक चक्र नगर के दरवाजे पर रखने को कहा कुंती के कितने बेटे थे कुंती के ಎಷ್ಟು ಜನ ಮಕ್ಕಳಿದ್ರು कुंती के 5 बेटे थे भीम और राक्षस का एकाधिकार लेकर कौन है लेकर विष्णु प्रभाकर जी है नेक्स्ट 2 के वाक्य उत्तर लिखे एपिसेंट टू पांच रिक्त स्थान को भरिए तुम चलो गए तो घर का डैश भी चल जाएगा सहारा चले जाएगा फिर द ब्लैंक्स में फर्स्ट सहारा चले जाएगा नेक्स्ट टू डाउन तुम डैश बुझ गए हो पहेलिया नेक्स्ट थर्ड वन डैश को हमें दुख से दुखी नहीं करना है अतिथियों को अतिथि को दुख नहीं देना चाहिए मैं अभी तुझे डैश पिलाता हूँ पानी पिलाता हूँ पानी कुछ अभी तेरे 2 डैश किया देता हूँ टुकड़े पीस मांगता विलोम शब्द लिखिए 4 में फर्स्ट वन हंसना रोना रोना हंसना अपराध निरापराध all of you come personally fill the text भक्षक रक्षक भक्षक ಅಂದ್ರೆ ತಿನ್ನೋದು ಸಾಯಿಸೋದು ರಕ್ಷಕ ಅಂದ್ರೆ ಅವರ ರಕ್ಷಣೆ ಮಾಡಿ ಪಾಸ್ ದೂರ ನೆಕ್ಸ್ಟ್ ಫಿಫ್ತ್ ಒನ್ ಶುದ್ಧ ಅಶುದ್ಧ ವೀರ್ ಕಾಮ್ಯ ಕಾಮ್ಯ ಅಂದ್ರೆ ಹೇಳಿ ವೀರ ಅಂದ್ರೆ ವೀರ नेक्स्ट जोड़ कर लिखिए फिफ्थ में भक्त कौन है राक्षस है भीम कौन है कुंती का पुत्र है युद्ध लड़ना युद्ध ಅಂದ್ರೆ ಜಗಳ ಯುದ್ಧ ಮಾಡೋದು ಅದು लड़ना नेक्स्ट ब्राह्मण का घर अन्य शब्द लिखिए सिक्स्थ में ब्राह्मण ब्राह्मणी फर्स्ट ब्राह्मणी दोड़ा बेटा बेटी बेटा बेटी तीसरा अकेला अकेली पुतला दिस इज स्त्रीलिंग है नेक्स्ट भीम 5 पांडवों में एक है बाकी 4 पांडवों का नाम लिखिए पांडवों का नाम उसका पता है ना युधिष्ठिर भीमा अर्जुन और नकुल सहदेव फर्स्ट सेकंड युधिष्ठिर
ಭೀಮ ಅರ್ಜುನ नकुल और सहदेव ये पंचपांडव का नाम है। युधिष्ठिर, भीम, अर्जुन, नकुल, सहदेव। ओके, इस प्रकार जानिए पंचतत्व। पंचतत्व तुमको पता है, पंच तत्वಗಳು पंचभूतಗಳು ಅಂತ ಹೇಳ್ತಾರೆ। ಯಾವುದೆಲ್ಲ पंचभूतಗಳು? पृथ्वी, जल, वायु, अग्नि, आकाश। पंचभूतಗಳು ಯಾವುದು? पृथ्वी, जल, वायु, अग्नि, आकाश। पंच इंद्रिय, पंचेಂದ್ರಿಯಗಳು ಅಂತ ಹೇಳ್ತಾರೆ। आंख, कान, नाक, जीभ, त्वच ಅಂದ್ರೆ ಸ್ಕಿನ್, ನಾವು ಸ್ಪರ್ಶ ಟಚ್ ಮಾಡ್ತೀವಲ್ವಾ, ಅದು ಪಂಚೇಂದ್ರಿಯಗಳು ಆಗುತ್ತೆ। ಪಂಚಾಮೃತ ಅಂತ ಹೇಳ್ತಾರೆ। ಪಂಚಾಮೃತ ದೇವಸ್ಥಾನದಲ್ಲಿ ಕೊಡ್ತಾರಲ್ಲ ನಮಗೆ ಪಂಚಾಮೃತ ಅಂತ, ಅದಕ್ಕೆ ಏನು ಹಾಕಿರ್ತಾರೆ? दूध, दही, घी, शक्कर, शहद, इಷ್ಟು ಹಾಕಿದ್ರೆ ಅದು ಪಂಚಾಮೃತ ಆಗುತ್ತೆ। नेक्स्ट एक में इन वाक्यांशों के लिए एक शब्द लिखिए। अनेक शब्द के लिए एक शब्द आता है जो बलहीन हो और ये ಹೇಳ್ತಾರೆ बलहीन ಆಗಿರೋ ಏನು ಹೇಳ್ತಾರೆ? दुर्बल ಅಂತ ಹೇಳ್ತಾರೆ। उसको दुर्बल कहते हैं। जिसके आने का कोई तिथि ना हो, ಅವ್ರಿಗೆ ಯಾರು ಮನೆಗೆ ಕೇಳದೆ ಬರ್ತಾರೆ ಅವ್ರನ್ನ ಏನಂತ ಹೇಳ್ತಾರೆ? ನೆಂಟರು ಅಂತ ಕನ್ನಡದಲ್ಲಿ ಹೇಳ್ತಾರೆ। ದಟ್ ಇಸ್ ಹಿಂದಿ में अतिथि कहते हैं। जो रक्ष करता है वह रक्षक, रक्षक है। रक्षणे ಮಾಡೋದು ಯಾರು? रक्षक। जिसके मन में दया ना हो, ಮನಸ್ಸಲ್ಲಿ ದಯೆ, ಯಾವ ದಯೆ ಧರ್ಮ ಯಾವುದೇ ಇಲ್ಲ ಅಂದ್ರೆ ಅವ್ರು ಏನಂತಾರೆ? ನಿರ್ದಯಿ ಅಂತ ಕರೀತಾರೆ। जो शोक ना करते हो अशोक, जो भारत में रहता हो भारतीय। ಭಾರತ ನಮ್ಮ ಇಂಡಿಯಾದಲ್ಲಿ ಇರೋ ಏನಂತಾರೆ? ಭಾರತೀಯ ಅಂತ ಹೇಳಿ। ಗೋತ್ರೀಯ ದತ್ತಕ್ ಅಂದ್ರೆ ಅಡಾಪ್ಷನ್ ಮಾಡ್ಕೊತಾರಲ್ಲ ಒಂದು ಮಗುನ, ಆ ಮಗುನಿಗೆ ಅದಕ್ಕೆ ಏನಂತಾರೆ? ದತ್ತಕ್ ಅಂತ ಹಿಂದಿಯಲ್ಲಿ ಹೇಳ್ತಾರೆ। कन्नड़ में अनुवाद कीजिए। ನೋಡಿ ಇಲ್ಲಿ ಅಡ್ರೆಸ್ ಕೊಟ್ಟಿಲ್ಲ, ಓನ್ಲಿ ಕನ್ನಡ में अनुवाद कीजिए ಅಂತ ಕೊಟ್ಟಿದ್ದಾರೆ। उसका पूरा नाम बकासुर, ಅವನ ಸಂಪೂರ್ಣ ಹೆಸರು बकासुर, ಅವನ ಸಂಪೂರ್ಣ ಹೆಸರು बकासुर। इस नगरी का राजा बड़ा दुर्बल है, ಈ ನಗರದ ರಾಜ ತುಂಬಾ ದುರ್ಬಲನಾಗಿದ್ದಾನೆ। भगवान तुम्हारे बेटे की रक्षा करेगा, ದೇವರು ನಿನ್ನ ಮಗನನ್ನು ಕಾಪಾಡಲಿ ಅಂತ ಹೇಳ್ತಾರೆ। बड़ा अजीब आदमी है, ಅವನು ಬಹಳ ವಿಚಿತ್ರವಾದ ಮನುಷ್ಯ ಅಂತ ಇಲ್ಲಿ ಹೇಳ್ತಾರೆ। नेक्स्ट अनुरूपता। सहदेव मांद्री का बेटा, भीम कौन है? कुंती का बेटा। 10th में अनुरूपता, फर्स्ट कुंती का बेटा। दो डॉट भीम मानव बकासुर राक्षस। अर्धनारीश्वर उपन्यास अवारा मसीह जीवनी, ಇದು ಕವಿ ಪರಿಚಯದಲ್ಲಿದೆ। नेक्स्ट भाग्य फूटा बुरा होना, पाठ पढ़ाना, सबक सिखाना। सबक सिखाना। Okay children, all of you compulsory fill the textbook and read the textbook and write the notes. Okay children, thank you.